ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫರ್ಹಾನ್ಸ್ ಕಿಚನ್. ನಾನಿವತ್ತು ಮಿರ್ಚಿ ಬಜ್ಜಿ ಮತ್ತು ಚಾಯ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವಾಗ ಹಸಿಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ದೀನಿ. ಇವಾಗ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತೀನಿ, ಬೆಟರ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ. ನಾನು 1 ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನಂತರ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಉಬ್ಬಿ ಗರಿ ಗರಿಯಾಗಿ ಬರಲು ನಾನು ಈನೋ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿಂಗ್ ಸೋಡಾನು ಯೂಸ್ ಮಾಡ್ಕೋಬೋದು. ನಂತರ ಡೈಜೆಷನ್ಗೆ ತುಂಬ ಒಳ್ಳೆಯದಂತ ಅಜ್ವೈನ್ನ ಯೂಸ್ ಮಾಡ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅಜ್ವೈನ್ ತೊಗೊಂಡು ಇದನ್ನು ಕೈಯಲ್ಲಿ ಈ ಥರ ತಿಕ್ಕಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಸ್ವಲ್ಪದಾಗಿ ಮಿಕ್ಸ್ ಮಾಡ್ತಾ ಬೆಟರ್ನ ರೆಡಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಬೆಟರ್ ರೆಡಿ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾ ಹೋದಂಗೆ ಹಿಟ್ಟು ಉಬ್ಬುತ್ತೆ ಮತ್ತು ಚೆನ್ನಾಗಿ ಬೆಟರ್ ರೆಡಿ ಆಗ್ತಾ ಹೋಗುತ್ತೆ. ಗಂಟಾಗಲು ಬಿಡಬಾರ್ದು. ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ನಾನು ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನು ಹಸಿಮೆಣಸಿನ್ಕಾಯಿ ಇದನ್ನು 5-10 ನಿಮಿಷ ನೆನೆಯಲು ಬಿಡ್ತೀನಿ. ನಂತರ ಈ ಥರ ಹಸಿಮೆಣಸಿನ್ಕಾಯಿನ ತುಂಬನ ಈ ಥರ ಮುರಿತಾ ಇದ್ದೀನಿ. ಈ ಥರ ಮುರಿಲಿಲ್ಲ ಅಂದರೆ ಎಣ್ಣೆ ಒಳಗೆ ಅದು ಸಿಡಿಯುತ್ತೆ. ಅದಕ್ಕೆ ನಾನು ಅದನ್ನು ಮುರಿತಾ ಇದ್ದೀನಿ. ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟಿನಲ್ಲಿ ಮೆಣಸಿನ್ಕಾಯಿ ಈ ಥರ ಎದ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದರೊಳಗೆ ಹಾಕ್ತೀನಿ. ನೋಡಿ ಈ ಥರ ಎಣ್ಣೆ ಈಗ ಭಾಗ ಕಾದಿದೆ. ಅದರೊಳಗೆ ನಾನು ಇದನ್ನು ಮೆಣಸಿನ್ಕಾಯಿನ ಡಿಪ್ ಮಾಡಿ ಇದರೊಳಗಡೆ ಈ ಥರ ಬಿಡ್ತಾ ಇದ್ದೀನಿ. ಚಹಾ ಮತ್ತು ಮಿರ್ಚಿ ಬಜ್ಜಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ಎರಡು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಅದನ್ನು ಹೊಳಸ್ತಾ ಈ ಥರ ಫ್ರೈ ಮಾಡಬೇಕು. ಇಲ್ಲಾಂದರೆ ಒಂದೇ ಸೈಡ್ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಈ ಥರ ಹೊಳಿಸಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಅರ್ಧ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನು ಮಿಕ್ಕಿದ್ದನ್ನ ಈ ಥರ ಎಣ್ಣೆ ಒಳಗೆ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ.
ಇದೇ ಥರ ಎಲ್ಲ ಬಜ್ಜಿನ ಈ ಥರ ಫ್ರೈ ಮಾಡ್ಕೋಬೇಕು. ನಾನು ಫಸ್ಟ್ ಹಾಕಿದ್ನಲ್ಲ ಅದೇ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಫ್ ಫ್ರೈ ಮಾಡಿಕೊಂಡು ಮತ್ತೆ ಇದನ್ನು ನಾನು ತೆಗಿತೀನಿ. ಇವಾಗ ನೋಡಿ ಇದನ್ನು ಪ್ಲೇಟಿಗೆ ನಾನು ತಗೊಂಡು ಫಸ್ಟ್ ತೆಗೆದಿರೋ ಮತ್ತೆ ಬಜ್ಜಿನ ಇದನ್ನು ಮತ್ತೊಂದು ಸತಿಗೆ ಹಾಕಿ ಫ್ರೈ ಮಾಡ್ಕೋತೀನಿ. ಅದು ಚಹಾ ಅಂಗಡಿ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಇದೇ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ತೆಗೆದು ಇದನ್ನು ಪ್ಲೇಟ್ಗೆ ತೆಗಿತೀನಿ. ಅದು ಉಳಿದಿರೋ ಬಜ್ಜಿ ಕೂಡ ಇನ್ನೊಂದು ಸತಿಗೆ ಇದೇ ಥರ ಎಣ್ಣೆ ಒಳಗೆ ಹಾಕಿ ಅದನ್ನು ಕೂಡ ಇನ್ನೊಂದು ಸತಿ ಫ್ರೈ ಮಾಡ್ಕೋತೀನಿ. ಇವಾಗ ನೋಡಿ ಫ್ರೈ ಆಗಿದೆ. ಇದನ್ನು ನಾನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನಂತರ ಇದಕ್ಕೆ ನಾನಿವಾಗ 2 ಕಪ್ಪಷ್ಟು ಚಹಾ ಮಾಡ್ತೀನಿ. ನಾನಿವಾಗ 2 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಎರಡು ಟೇಬಲ್ ಸ್ಪೂನಷ್ಟು ಚಾಯ್ ಪತ್ತಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಸಕ್ಕರೆನ ಯೂಸ್ ಮಾಡ್ಕೋಬೋದು. ನಾನು ಮೀಡಿಯಮ್ ಆಗಿ ಸಕ್ಕರೆನ ಹಾಕಿದ್ದೀನಿ, ಜಾಸ್ತಿನೂ ಹಾಕಿಲ್ಲ ಕಮ್ಮಿನೂ ಹಾಕಿಲ್ಲ, ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಇದನ್ನು ನಾನು ಗ್ಯಾಸ್ ಎಕ್ದಮ್ ಲೋ ಫ್ಲೇಮಲ್ಲಿಟ್ಟು ಈ ಥರ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟೇ ರುಚಿಕರವಾಗಿ ಚಹಾ ರೆಡಿ ಆಗುತ್ತೆ. ನೋಡಿ ಇವಾಗ ಬಣ್ಣ ಎಲ್ಲ ಚೇಂಜ್ ಆಗ್ತಾ ಇದೆ. ಈ ಥರ ನಾನು ಟೀ ಮಾಡ್ಕೊಂಡಿದ್ದೀನಿ. ಬಜ್ಜಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂದರೆ ಚಹಾ. ಇವಾಗ ಚಹಾ ಕೂಡ ರೆಡಿಯಾಗಿದೆ. ನಾನಿವಾಗ ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೋತೀನಿ. ಮತ್ತೆ ಭೇಟಿಯಾಗೋಣ ಹೊಸ ರುಚಿಕರವಾದ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್.